ನಮ್ಮಂಥ ಟೈಲರ್ಸ್ಗೆ ಎಷ್ಟೋ ಬ್ಲೌಸು ಎಷ್ಟೋ ಸೀರೆನ ಸುಟ್ಟಿರೋದಿದೆ ಐರನ್ ಬಾಕ್ಸಿಂದ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಸಲ. ಹಾಗಾಗಿ ಕರೆಕ್ಟಾಗಿರೋ ಐರನ್ ಬಾಕ್ಸ್ ತೊಗೋಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಐರನ್ ಬಾಕ್ಸ್ ಬಗ್ಗೆ ತುಂಬ ಜನ ಕೇಳ್ತಿದ್ರಿ, ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಒಂದು ಪ್ಲೇಟ್ ಕೊಟ್ಟಿರ್ತಾರೆ, ಫ್ರಿಂಗ್ ಇರುತ್ತೆ ಅದಕ್ಕೆ. ಅದನ್ನು ಬೇಕಾದ್ರೆ ನಾವು ಈ ರೀತಿ ತೆಗೆದು ಹಾಕಿ ಮಾಡ್ಕೋಬೋದು. ಅದು ತುಂಬಾ ಹಾಳಾಗಿತ್ತು. ನಾನು ತಗೊಂಡು ಒಂದು 4-5 ವರ್ಷ ಆಗಿರ್ಬೋದು ಈ ಐರನ್ ಬಾಕ್ಸ್ನ ತೊಗೊಂಡು. ತುಂಬಾ ಚೆನ್ನಾಗಿ ಬಾಳಿಕೆ ಬಂದಿದೆ. ಈ ಐರನ್ ಬಾಕ್ಸ್ನ ತೊಗೊಂಡ್ಮೇಲೆ ಇದು ಸೆಟ್ ಮಾಡ್ಕೊಳ್ಳುವಂಥದ್ದು ಏನು ಚಕ್ರದ ಥರ ತೋರಿಸುತ್ತೆ, ಅದು ಎಷ್ಟನೇ ನಂಬರ್ಗೆ ಬೇಕು ಅಂತ ಸೆಟ್ನ ಮಾಡ್ಕೋಬೋದು. ಅದರಲ್ಲಿ ಈ ರೀತಿ ಪ್ಲೇಟು ಕೂಡ ಅವರೇ ಕೊಟ್ಟಿರ್ತಾರೆ. ಮತ್ತು ಈ ರೀತಿ ಇದು ಕೂಡ 3 ಕೊಟ್ಟಿರ್ತಾರೆ. ಇದು ಹಾಳಾಗ್ಬಿಟ್ಟಿದೆ ನೋಡಿ ಸ್ವಲ್ಪ, ಹಾಗಾಗಿ ಇದನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ತುಂಬಾ ದಿನ ಆಗಿತ್ತು ಕ್ಲೀನ್ ಮಾಡಿ ಕೂಡ, ಹಾಗಾಗಿ ಸ್ವಲ್ಪ ಆಯಿಲ್ನ ಹಾಕೊಂಡು ನೋಡಿ, ಇದು ಹೊಸ ಪ್ಲೇಟು, ಇದನ್ನ ಅದಕ್ಕೆ ಸೆಟ್ ಮಾಡ್ಕೋಬಹುದು. ಫ್ರಿಂಗ್ ಇರುತ್ತೆ, ಇವಾಗ ತೆಗ್ದಿದ್ದ ನೋಡಿದ್ರಲ್ಲ ಆ ರೀತಿಯಾಗಿ ಸೆಟ್ ಮಾಡ್ಕೋಬಹುದು. ಇದು ಈ ರೀತಿ ಆಗ್ಬಿಟ್ಟು ಸ್ವಲ್ಪ ಬಟ್ಟೆ ಮೇಲೆ ಇಟ್ಟಾಗ, ಬ್ಲೌಸ್ ಮೇಲೆ ಇಟ್ಟಾಗ ಸ್ವಲ್ಪ ಆ ಕಡೆ ಈ ಕಡೆ ಒಂಥರ ಜರುಗ್ದಂಗೆ ಅನಿಸ್ತಿತ್ತು, ಬಟ್ಟೆ ಎಲ್ಲ ಎಳ್ದಂಗೆ ಸ್ವಲ್ಪ ಅನಿಸ್ತಿತ್ತು. ಹಾಗಾಗಿ ಅದು ಬೇಡಿಕೆ ಬೇಡ ಅಂತೇಳಿ ಅದನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ಚೇಂಜ್ ಮಾಡ್ಕೋತಿದ್ದೆ. ತುಂಬಾ ದಿನದಿಂದ ಅನ್ಕೋತಿದ್ದೆ ಚೇಂಜ್ ಮಾಡೋಕ್ಕಾಗಲಿ ಕ್ಲೀನ್ ಮಾಡೋಕ್ಕಾಗಲಿ ಆಗ್ತಾನೆ ಇರಲಿಲ್ಲ. ಇವಾಗ ಸ್ವಲ್ಪ ಆಷಾಢ ಇರೋದ್ರಿಂದ ಸ್ವಲ್ಪ ಎಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಒಂದೊಂದೇ ಕ್ಲೀನ್ ಮಾಡ್ಕೋತಿದ್ದೀನಿ. ಎಷ್ಟೋ ಸಲ ಅನ್ಕೋತೀವಿ, ಆಗ್ತಿರಲ್ಲ. ಹಾಗಾಗಿ ವಿಡಿಯೋ ಮಾಡೋದಕ್ಕೂ ಕೂಡ ಆಗ್ತಿರಲ್ಲ. ತುಂಬ ಜನ ಕೇಳ್ತಿದ್ರಿ, ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಏಕೆಂದರೆ ಇದರಿಂದ ಯಾವುದೇ ಕಾರಣಕ್ಕೂ ಬಟ್ಟೆ ಸುಡಲ್ಲ, ಬಟ್ಟೆ ಹಾಳಾಗಲ್ಲ, ಸೀರೆ ಹಾಳಾಗಲ್ಲ, ಮತ್ತು ಬ್ಲೌಸು ಕೂಡ ಹಾಳಾಗಲ್ಲ. ಸೀರೆನೆಲ್ಲ ಡ್ರೇಪಿಂಗ್ ಮಾಡ್ತಿರ್ತೀರ ತುಂಬ ಜನ ಹೆಣ್ಮಕ್ಳು, ನಿಮಗೆ ನೀವೇನೇನು ಅಡುಗೆ ಎಲ್ಲ ಮಾಡ್ಕೊಂಡು ಐರನ್ ಮಾಡ್ಕೊತಿರ್ತೀರ. ಆವಾಗ ಕೆಲವೊಂದು ಸಲ ಸುಟ್ಟೋಗಿರೋಂತಿರುತ್ತೆ. ತುಂಬ ಜನ ನನಗೂ ಕೂಡ ಸುಟ್ಟೋಗಿದೆ ಅಕ್ಕ, ಈ ರೀತಿ ಐರನ್ ಮಾಡುವಾಗ, ನರಿಗೆ ಕೂರಿಸುವಾಗ ಅದನ್ನು ಸರಿ ಮಾಡಿಕೊಡಿ ಅಂತ ತಂದಿರೋರು ಇದ್ದೀರಾ. ಹಾಗಾಗಿ ಈ ಥರದ್ದು ಒಂದು ಐರನ್ ಬಾಕ್ಸ್ ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಬಟ್ಟೆ ಹಾಳಾಗಲ್ಲ. ಇದಕ್ಕೆ ಕೊಟ್ಟಿರುವಂಥ ಪ್ಲೇಟ್ ಏನಿದೆ ಅದನ್ನು ಹಾಕೊಂಡು ಐರನ್ ಮಾಡಬೇಕು, ಹಾಗೆ ಐರನ್ ಮಾಡಬಾರ್ದು. ಅದಕ್ಕೆ ಕೊಟ್ಟಿರೋ ಪ್ಲೇಟ್ನ ಹಾಕೊಂಡು ಐರನ್ ಮಾಡೋದ್ರಿಂದ ಸ್ವಲ್ಪ ನಾವು ಅದ್ರ ಮೇಲೇ ಇಟ್ಟಿದ್ರು ಕೂಡ ಏನು ತೊಂದರೆ ಆಗಲ್ಲ. ಅದೇ ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗುತ್ತೆ, ಅದೇ ಆನ್ ಆಗುತ್ತೆ ಕೂಡ. ಮತ್ತು ಎಷ್ಟು ಬೇಕಷ್ಟು ತಗೊಳುತ್ತೆ. ಮತ್ತು 1ನೇ ನಂಬರು 2ನೇ ನಂಬರ್ ಅಂತ ಸೆಟ್ ಇರುತ್ತೆ, ಅದ್ರ ಮೇಲೆ ಮಾಡ್ಕೋಬೇಕು. ಆದಷ್ಟು 1-2 ಮಾಡ್ಕೋಬೇಕು. ಜಾಸ್ತಿ ಆದರೆ ಸುಟ್ಟೋಗುವಂಥ ಚಾನ್ಸ್ ಇರುತ್ತೆ. 2-3 ಇದ್ದರೆ 1-2 ಇದ್ರೂ ಸುಟ್ಟಾಗಲ್ಲ. 3-4 ಆಗಿಬಿಟ್ರೆ ಅದು ಕೂಡ ಒಂದೊಂದ್ಸಲ ಸುಟ್ಟೋಗ್ಬಿಡುತ್ತೆ. 1-2 ಇದ್ದರೆ ಯಾವುದೇ ಕಾರಣಕ್ಕೂ ಸುಟ್ಟಾಗಲ್ಲ. ನಾನು ಇಷ್ಟು ಸರ್ವಿಸಲ್ಲಿ ಒಂದು ಬ್ಲೌಸ್ನು ಕೂಡ ಯಾವುದೇ ಕಾರಣಕ್ಕೂ ಸುಟ್ಟಿಲ್ಲ. ಆದರೆ ಮೊದಲು ಇದ್ದಂಥ ಐರನ್ ಬಾಕ್ಸಲ್ಲಿ ತುಂಬ ಬ್ಲೌಸ್ಗಳು, ತುಂಬ ಸೀರೆ ಸುಟ್ಟಿರೋದಿದೆ, ಬ್ಲೌಸ್ ಸುಟ್ಟಿರೋದಿದೆ, ಮತ್ತು ಎಷ್ಟೋ ಸಲ ಅದನ್ನು ರೆಡಿ ಮಾಡಿರೋದಿದೆ. ಈ ಐರನ್ ಬಾಕ್ಸ್ ತೊಗೊಂಡ್ಮೇಲೆ ಆ ರೀತಿ ಎಲ್ಲ ಆಗಿಲ್ಲ. ಯಾವಾಗಲೂ ಕೂಡ 1ನೇ ನಂಬರ್ 2ನೇ ನಂಬರ್ನ ಇಟ್ಕೊಂಡಿರ್ತೀನಿ, ಸೆಟ್ ಮಾಡಿಕೊಂಡು ಅದೇ ನಂಬರಲ್ಲಿ ಐರನ್ ಮಾಡ್ತೀನಿ. ನೋಡಿ, ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಈ ಪ್ಲೇಟ್ನ ಸೇರಿಸ್ಕೊಂಡೆ. ಇವಾಗ ಇದಕ್ಕೆ 2-3 ಪ್ಲೇಟ್ ಕೊಟ್ಟಿದ್ರು, ಇವಾಗ ಒಂದು ಹಾಳಾಗಿದೆ, ಇದನ್ನು ಹಾಕೋತಿದ್ದೀನಿ. ಇದು ಕೂಡ ಸಿಗುತ್ತೆ ಆನ್ಲೈನಲ್ಲಿ, ಪ್ಲೇಟ್ ಬರೀ ಸಪ್ರೇಟಾಗಿ ಪ್ಲೇಟು ಕೂಡ ತರಿಸಿ ನೀವು ಹಾಕೋಬಹುದು. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಮಾಡ್ತೀನಿ. ಈ ಒಂದು ಪ್ಲೇಟ್ನ ಕೊಟ್ಟಿದ್ರು ನನಗೆ, ಐರನ್ ಬಾಕ್ಸ್ನ ಇದ್ರ ಮೇಲೆ ಇಟ್ಕೊಳ್ಳೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿ ಇರುತ್ತೆ. ಇದನ್ನ ನೀಟಾಗಿ ಕ್ಲೀನ್ ಮಾಡಿ ಇದನ್ನು ಕೂಡ ಅದ್ರ ಮೇಲೆ ಇಟ್ಕೋತೀನಿ. ಆದಷ್ಟು ಕೂಡ ಕೆಳಗಡೆ ಇಡಲ್ಲ, ಯಾಕೆಂದರೆ ಕಾವಾಗ್ಬಿಟ್ರೆ ಇವಾಗ ಕೆಲವೊಂದು ರಗ್ಗಿಟ್ಟಿರ್ತೀವಿ, ಇಲ್ಲ ಒಂದು ಇದು ಏನಿದೆ ಟೇಬಲ್, ಅದು ಕೂಡ ಕಾವಿಗೆ ಬಿಟ್ಟೋಗೋ ಚಾನ್ಸ್ ಇರುತ್ತೆ, ಅದಕ್ಕೆ ಅಣಿಸಿರೋ ಇದೆಲ್ಲ. ಹಾಗಾಗಿ ಇದ್ರ ಮೇಲೆ ಇರೋದ್ರಿಂದ ಯಾವುದೇ ರೀತಿ ಏನು ಹಾಳಾಗಲ್ಲ. ಮರ್ತಿ ನಾವು ಬ್ಲೌಸ್ ಮೇಲೆ ಇಟ್ಟರು ಕೂಡ ಬ್ಲೌಸು ಸುಟ್ಟೋಗಲ್ಲ. ನಾವು 1ನೇ ನಂಬರ್ 2ನೇ ನಂಬರಲ್ಲಿ ಇಟ್ಕೊಂಡಿದ್ರೆ ಮರ್ತಿ ಕೂಡ ಇಟ್ಟರು ಕೂಡ ಅದೇ ಆಫ್ ಆಗುತ್ತೆ ಹೊರತು ಬಟ್ಟೆನ ಸುಡಲ್ಲ. ಇದು ಅದೇನಿದೆ ಪ್ಲೇಟು ಅದನ್ನು ಅವಾಯ್ಡ್ ಮಾಡುತ್ತೆ. ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ವಿಡಿಯೋನ ಮಾಡ್ತೀನಿ. ಟೈಲರ್ಸ್ ಆದರೂ ತೊಗೋಬೋದು, ಇಲ್ಲಾಂದರೆ ಮನೇಲಿ ನಮಗೆ ನಾವೇ ಐರನ್ ಮಾಡ್ಕೊಳ್ಳುವಂಥ ಇರ್ತಾರಲ್ಲ ಸೀರೆನೆಲ್ಲ, ಅಂಥವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ರೀತಿ ಒಂದು ವಾಟರ್ ಬಾಟಲ್ನ ಕೊಟ್ಟಿರ್ತಾರೆ ನೋಡಿ, ಇದರಲ್ಲಿ ಸೆಟ್ ಮಾಡ್ಕೋಬೋದು ನೀರು ಎಷ್ಟು ಬೇಕು ಅನ್ನೋದನ್ನು ಕೂಡ. ಮತ್ತು ನೀರನ್ನು ಕೂಡ ಅಷ್ಟೇ, ನಾರ್ಮಲ್ನ ವಾಟರ್ ಹಾಕಿದ್ರೆ ಬೇಗ ಹಾಳಾಗುತ್ತೆ. ಇವಾಗ ಏನು ತೋರಿಸ್ತಿದ್ದೀನಿ ಬ್ಲೂ ಲೈನು, ಅಲ್ಲಿವರೆಗೂ ಅದರಿಂದ ಮೇಲ್ಗಡೆ ನೀರಿರಬೇಕು ಯಾವಾಗಲೂ ಕೂಡ, ಅದರಿಂದ ಮೇಲೆ ನೀರಿರಬೇಕು ಯಾವಾಗಲೂ ಕೂಡ. ನನಗೆ ಸಾಧ್ಯ ಆದಷ್ಟು ಒಂದೊಂದು ಬಾಟ್ಲನ್ನ ನೀರನ್ನ ಹಾಕೋತೀನಿ. ಆದಷ್ಟು ಫಿಲ್ಟರ್ ವಾಟರ್ನ ಹಾಕೋಬೇಕು. ಫಿಲ್ಟರ್ ವಾಟರ್ನ ಹಾಕೋದ್ರಿಂದ ಇದು ನೋಡಿ ಸ್ವಿಚ್ಚು, ಇದಕ್ಕೆ ಒಂದು ಕರೆಂಟ್ ವೈರು, ಒಂದು ಈಗೇನು ತೋರಿಸ್ತಿದ್ದೀನಿ ವೈಟ್ದು ಅದು ನೀರು ತಗೊಳ್ಳುವಂಥದ್ದು. 2 ಕೂಡ ಅಲ್ಲೇ ಎಲ್ಲದನ್ನು ಕೂಡ ಅವರೇ ಕೊಟ್ಟಿರ್ತಾರೆ. 2 ಪ್ಲೇಟು ಮತ್ತು ಇವಾಗ ಇಟ್ಟಿದ್ದೀನಲ್ಲ ಬ್ಲೂ ಕಲರ್ ಪ್ಲೇಟು, ಅದು ಎಲ್ಲದನ್ನು ಕೂಡ ಅವರೇ ಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಮತ್ತು ನನಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಇಷ್ಟು ದಿವಸದಲ್ಲಿ. ನಾನು ತುಂಬ ವರ್ಷದಿಂದ ಬಳಸ್ತಿದ್ದೀನಿ ಇದನ್ನು. ಒಂದು 4 ವರ್ಷ ಆಯ್ತೇನೋ, 4-5 ವರ್ಷ ಆಗಿರ್ಬೋದೇನೋ, ಗೊತ್ತಿಲ್ಲ ನನಗೆ ಅಷ್ಟಾಗಿ ಯಾವಾಗ ತೊಗೊಂಡೆ ಅಂತ. ಒಟ್ಟಿನಲ್ಲಿ ಅಷ್ಟು ವರ್ಷ, 4 ವರ್ಷ ಅಂತೂ ಕಂಪ್ಲೀಟಾಗಿ ಆಗಿದೆ ಅಂತ ಅನ್ಕೋತೀನಿ. ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗ್ಬೋದು ಈ ಐರನ್ ಬಾಕ್ಸ್ನ ತೊಗೊಳ್ಳೋದ್ರಿಂದ.
ಹಾಗಾಗಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ವಿಡಿಯೋನ ಮಾಡ್ತಿದ್ದೀನಿ. ಏಕೆಂದರೆ ತುಂಬ ಜನಕ್ಕೆ ಭಯ ಇರುತ್ತೆ ಐರನ್ ಮಾಡುವಾಗ ಸುಟ್ಟೋಗ್ಬಿಟ್ರೆ ಅಂತ. ಕೆಲವೊಂದಷ್ಟು ಐರನ್ನೇ ಮಾಡಲ್ಲ, ಹೆದರ್ಕೋತಿರ್ತೀರಾ. ಈ ಥರದ್ದಿದ್ದಾಗ ನೀವು ಯಾವುದೇ ರೀತಿ ಭಯ ಪಡದೆ ಐರನ್ ಮಾಡ್ಕೋಬೋದು. ಮತ್ತು ವಾಟರ್ನ ಫಿಲ್ಟರ್ ವಾಟರ್ನೇ ಹಾಕಿದ್ರೆ ಅವಾಗವಾಗ ಕ್ಲೀನ್ ಮಾಡೋ ಇದಿರಲ್ಲ. ಇಲ್ಲಾಂದರೆ ಪದೇ ಪದೇ ಪಾಚಿ ಆಗಿಬಿಟ್ಟಿರುತ್ತೆ ಬಾಟ್ಲು, ನಾವು ಅದನ್ನು ಚೇಂಜ್ ಮಾಡ್ಕೊತಿರ್ಬೇಕಾಗುತ್ತೆ. ನೋಡಿ ಇಲ್ಲೇ ಕೆಳಗಡೆನೂ ಕೂಡ ಆಫ್ ಆ್ಯಂಡ್ ಆನ್ ಮಾಡ್ಕೋಬೋದು. ಮುಂದೆಗಡೆ ಏನು ಬಟನ್ ಇದೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ನೀರು ಬರುತ್ತೆ. ಅದನ್ನು ಮುಂದೆಗಡೆ ಬಟನ್ನ ಪ್ರೆಸ್ ಮಾಡಿದ್ರೆ ನೀರು ತಗೊಳುತ್ತೆ. ನಮಗೆ ಯಾವ ಪ್ಲೇಸಿಗೆ ಬೇಕು ಅನ್ನಿಸ್ದಾಗ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಅದೇ ನೀರನ್ನ ತಗೊಳುತ್ತೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಉಪಯೋಗ ಈ ಐರನ್ ಬಾಕ್ಸ್ ತೊಗೊಂಡ್ಮೇಲೆ. ಐರನ್ ಕೂಡ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿ ಇದೆ. ನಿಮಗೆ ಬೇಕು ಅನ್ನೋಗಿದ್ರೆ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಕೂಡ ತೊಗೋಬೋದು. ನನಗಂತೂ ತುಂಬಾ ಚೆನ್ನಾಗಿ ಬಾಳಿಕೆ ಬಂತು. ಹೇಗೋ ಏನು ಅನ್ನೋ ಭಯ ಇರುತ್ತೆ ನಿಮಗೆ ತೊಗೋಬೇಕಾದ್ರೆ, ಯಾವ್ದು ತೊಗೊಳ್ಳೋದು, ಏನು ಯಾವ ಕಂಪ್ನಿ ತೊಗೊಳ್ಳೋದು, ಈ ರೀತಿ ಎಲ್ಲ ಭಯ ಇರುತ್ತೆ. ಹಾಗಾಗಿ ಈಗ 4-5 ವರ್ಷದಿಂದ ನಾನು ಬಳಕೆ ಮಾಡ್ತಿದ್ದೀನಿ ಅನ್ನೋಗಿದ್ರೆ ದಿನದಲ್ಲಿ 10-15 ಬ್ಲೌಸ್ ಐರನ್ ಮಾಡ್ತಾನೆ ಇರ್ತೀವಿ. ಸೀರೆಗಳ ಐರನ್ ಮಾಡ್ತಿರ್ತೀವಿ, ಯಾವುದೇ ರೀತಿ ತೊಂದರೆ ಆಗಿಲ್ಲ. ಈ ಥರದ್ದೆಲ್ಲ ದಿನನಿತ್ಯ ಕೆಲಸ ಮಾಡೋರಿಗೆ ಯಾವುದು ಹೆಲ್ಪ್ ಆಗುತ್ತೆ, ಯಾವ ರೀತಿ ತೊಗೋಬೇಕು ಅನ್ನೋ ತುಂಬ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ಇದನ್ನು ತೊಗೊಳೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ಐರನ್ ಮಾಡ್ಕೊಳ್ಳೋಂಥವ್ರಿಗೆ, ಸೀರೆನೆಲ್ಲ ಡ್ರಿಪ್ಪಿಂಗ್ ಮಾಡ್ಕೊಳ್ಳೋಂಥವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ, ನಿಮಗೆ ಬೇಕು ಅನ್ನೋಗಿದ್ರೆ ನೀವು ಕೂಡ ತಗೋಬೋದು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಬಾಳಿಕೆ ಬಂದಿದೆ. ಈ ಥರದ್ದು ಒಂದು ವಿಡಿಯೋ ನೋಡಿದಾಗ ನಿಮಗೂ ಕೂಡ ಏನು ತಗೋಬೇಕು, ಯಾವ ರೀತಿ ತಗೋಬೇಕು ಅನ್ನೋದೆಲ್ಲ ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋನ ಮಾಡಿ ಹಾಕ್ತಿದ್ದೀನಿ. ಈ ವಿಡಿಯೋಯಿಂದ ಹೆಲ್ಪ್ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಆದಷ್ಟು ಲೈಕ್ ಕೊಡಿ ವಿಡಿಯೋಗೆ, ಆದಷ್ಟು ಶೇರ್ ಮಾಡಿ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಹೆಲ್ಪ್ ಆಗುತ್ತೆ. ತುಂಬ ಜನ ಸರ್ಚ್ ಮಾಡ್ತಿರ್ತೀರ ಯಾವ ಥರ ತೊಗೋಬೇಕು ಅಂತ ಗೊತ್ತಿಲ್ಲದೇ. ಜಾಸ್ತಿ ಅಮೌಂಟ್ ಅನ್ನೋದಕ್ಕಿಂತ ಅದು ಯಾವ ರೀತಿ ಬಾಳಿಕೆ ಬರುತ್ತೆ ಅನ್ನೋದನ್ನು ಕೂಡ ತುಂಬ ಯೋಚನೆ ಮಾಡಿ ತೊಗೋಬೇಕು. ಯಾವುದನ್ನು ತೊಗೊಂಡ್ರು ಕೂಡ ಅದರಿಂದ ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ನಮ್ಮಂಥ ಟೈಲರ್ಸ್ಗೆ, ಮನೆಯವರಿಗೆಲ್ಲ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.